ಗೊಜ್ಜು ಅವಲಕ್ಕಿ. ಮೀಡಿಯಂ ಗಾತ್ರದ ಅವಲಕ್ಕಿಯನ್ನು ಕ್ಲೀನ್ ಮಾಡಿ ನೀರಿನಲ್ಲಿ ಹಾಕಿ ತೊಳೆದು ಜಲ್ಲಡಿಗೆ ಹಾಕೊಂಡೆ ನೀವು ದಪ್ಪ ಅವಲಕ್ಕಿ ಕೂಡ ತಗೋಬಹುದು. ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದೆ. ಅದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದ ನಂತರ ಗೋಡಂಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಬಟ್ಲಿಗೆ ತಕ್ಕೊಂಡೆ. ಅದೇ ಎಣ್ಣೆಯಲ್ಲಿ ಕಾಳುಮೆಣಸು, ಸಾಸಿವೆ, ಜೀರಿಗೆ, ಬಟಾಣಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ, ಕರಿಬೇವನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ಮೆತ್ತಗಾದ ನಂತರ ಆಲೂಗಡ್ಡೆ ಕಟ್ ಮಾಡಿದ್ದು ಹಾಕೊಂಡು ಆಲೂಗಡ್ಡೆ ಚೆನ್ನಾಗಿ ಮೆತ್ತಗಾಗೋವರೆಗೆ ಕುದಿಸ್ಕೊಂಡು ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹುಣಸೆಹಣ್ಣಿನ ರಸ, ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಗೊಜ್ಜು ರೆಡಿ ಮಾಡ್ಕೊಂಡ್ವಿ. ಗೊಜ್ಜು ರೆಡಿ ಆಯಿತು. ಇದರಲ್ಲಿ ನಾವು ನೆನೆಸಿರುವಂಥ ಅವಲಕ್ಕಿಯನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ. ಇವಾಗ ನೋಡ್ರಿ, ಕೊನೆಯದಾಗಿ ನಾವು ಫ್ರೈ ಮಾಡ್ಕೊಂಡಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಅವಲಕ್ಕಿ ರೆಡಿ. ಎಂಜಾಯ್.